ಕೇಂದ್ರದ ಅಧ್ಯಕ್ಷ ಸಿ.ಎ. ನಂದಗೋಪಾಲ್ ಶೆಣೆ, ನನ್ನೊಂದಿಗೆ ಕೇಂದ್ರದ ಉಪಾಧ್ಯಕ್ಷರಾದ ಡಿ. ರಮೇಶ್ ನಾಯ್ಕ್ ಮೈರಾ ಅವರಿದ್ದಾರೆ, ಖಜಾಂಚಿ ಶ್ರೀ ಬಿ.ಆರ್. ಭಟ್ ಅವರು, ಹಾಗೂ ನಮ್ಮ ವಿಶ್ವಸ್ತ ಮಂಡಳಿಯ ಸದಸ್ಯ ಶ್ರೀ ಮೆಲ್ವಿನ್ ರಾಡ್ರಿಗಸ್ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕೊಂಕಣಿ ಸಲಹಾ ಮಂಡಳಿಯ ಸಂಚಾಲಕರು ಆಗಿದ್ದಾರೆ. ವಿಶ್ವ ಕೊಂಕಣಿ ಕೇಂದ್ರದ ಸಲಹಾ ಮಂಡಳಿಯ ಸದಸ್ಯರಾದ ಶ್ರೀ ಎಂ.ಆರ್. ಕಾಮತ್, ಶ್ರೀ ಗೋವಿಂದರಾಯ್ ಪ್ರಭು ಅವರು ನಮ್ಮೊಂದಿಗಿದ್ದಾರೆ, ಹಾಗೂ ಕೇಂದ್ರದ ಸಿಇಒ ಡಾಕ್ಟರ್ ಬಿ. ದೇವದಾಸ್ ಪೈ ಅವರು ನಮ್ಮೊಂದಿಗಿದ್ದಾರೆ. ಇದೇ ತಾರೀಕು ವಿಶ್ವ ಕೊಂಕಣಿ ಕೇಂದ್ರದಲ್ಲಿ ವಿಶ್ವ ಕೊಂಕಣಿ ಸಮಾರೋಹ 2026 ಎಂಬ 2 ದಿನಗಳ ಕಾರ್ಯಕ್ರಮವು ಜರುಗಲಿದೆ. ತಾರೀಕು 17ರಂದು ಬೆಳಿಗ್ಗೆ 9 ಗಂಟೆಗೆ ಗೋವಾದ ಕಲೆ ಮತ್ತು ಸಂಸ್ಕೃತಿಯ ಪೋಷಕರು ಹಾಗೂ ಶಿಕ್ಷಣ ತಜ್ಞರಾದ ಸುಲಕ್ಷಣಾ ಸಾವಂತ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕುಡುಬಿ ಜಾನಪದ ನೃತ್ಯ, ಎಡಪದವು ಕುಡುಬಿ ಸಮಾಜದ ವತಿಯಿಂದ ಹಾಗೂ ವಾದ್ಯ ಸಂಗೀತದೊಂದಿಗೆ ಅತಿಥಿಗಳನ್ನು ಸ್ವಾಗತಿಸಲಾಗುವುದು. ತರುವಾಯ ಜರುಗಲಿರುವ ಇನಾಗರಲ್ ಸೆಷನ್ಗೆ ಬೆಳಿಗ್ಗೆ 9:30ರಿಂದ 10:30ವರೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ನಾನು ಕೇಂದ್ರದ ಅಧ್ಯಕ್ಷನಾಗಿ ಸ್ವಾಗತ ಭಾಷಣ ಮಾಡಲಿಕ್ಕಿದ್ದೇನೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೊಂಕಣಿ ಸಲಹಾ ಮಂಡಳಿ ಸಂಚಾಲಕರಾದ ಮೆಲ್ವಿನ್ ರಾಡ್ರಿಗಸ್ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೊಂಕಣಿ ಸಲಹಾ ಮಂಡಳಿಯ ಸದಸ್ಯರಾದ ಶ್ರೀ ಎಚ್.ಎಂ. ಕರ್ನಾಳ್ ಅವರು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿರುವರು. ವಿಶ್ವ ಕೊಂಕಣಿ ಕೇಂದ್ರದ ಉಪಾಧ್ಯಕ್ಷರಾದ ಡಾಕ್ಟರ್ ಕಿರಣ್ ಹುಟ್ಕುಳೆ ಅವರು ದಿಕ್ಸೂಚಿ ಭಾಷಣ ಮಾಡಲಿಕ್ಕಿರುವರು. ಈ ಸಂದರ್ಭದಲ್ಲಿ ಪ್ರಥಮ ದಿನದ ವಿಚಾರಗೋಷ್ಠಿಯ ಕಾರ್ಯಕ್ರಮಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕೊಂಕಣಿ ಮಂಡಳಿಯಿಂದ ಜರುಗಲಿರುವುದು. 2 ಪ್ರಮುಖ ವಿಚಾರಗೋಷ್ಠಿಗಳು ಪೂರ್ವಾಹ್ನ 10:30ರಿಂದ ಮಧ್ಯಾಹ್ನ 1:30ವರೆಗೆ ಜರುಗಲಿಕ್ಕಿರುವುದು. ಅದರಲ್ಲಿ ಮೊದಲನೇ ವಿಚಾರಗೋಷ್ಠಿ ಕೊಂಕಣಿ ಸಾಹಿತ್ಯ ಪ್ರಕಾರಗಳ ನಡುವೆ ಸಮತೋಲಿತ ಬೆಳವಣಿಗೆ, ಒಂದು ಉನ್ನತ ವಿಶ್ಲೇಷಣೆ. ಇದರ ಬಗ್ಗೆ ಹೆಸರಾಂತ ಕೊಂಕಣಿ ಸಾಹಿತಿ ಗೋಕುಲ್ದಾಸ್ ಪ್ರಭು ಅವರು ಅಧ್ಯಕ್ಷತೆ ವಹಿಸಲಿರುವರು. ಕಾವ್ಯ ಮತ್ತು ಕಾದಂಬರಿಯ ಬೆಳವಣಿಗೆ ಬಗ್ಗೆ ಖಂಡೋಲಾ ಸರ್ಕಾರಿ ಕಾಲೇಜ್ ಗೋವಾ ಇದರದ ಕೊಂಕಣಿ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಪ್ರಕಾಶ್ ವಜ್ರೇಕರ್ ಹಾಗೂ ಕೇಂದ್ರದ ಸಿಇಒ ಡಾಕ್ಟರ್ ಬಿ. ದೇವದಾಸ್ ಪೈ ಅವರು ವಿಶೇಷ ಗಮನದ ಅಗತ್ಯವಿರುವ ಸಾಹಿತ್ಯ ಪ್ರಕಾರಗಳು ಈ ಬಗ್ಗೆ ವಿಷಯ ಮಂಡನೆ ಮಾಡಲಿದ್ದಾರೆ. 12ರಿಂದ 1:30ವರೆಗೆ ಜರುಗಲಿರುವ ಸಾಹಿತ್ಯ ವಿಶ್ಲೇಷಣೆಯ ಪ್ರಮುಖ ಅಂಶಗಳು ಎಂಬ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಹೆಸರಾಂತ ಬರಹಗಾರ ಶ್ರೀ ಎಚ್.ಎಂ. ಕರ್ನಾಳ್ ವಹಿಸಲಿರುವರು. ಗೋವಾ ವಿಶ್ವವಿದ್ಯಾಲಯದ ಉಪಡೀನ್ ಶೈಕ್ಷಣಿಕ ಡಾಕ್ಟರ್ ಹನುಮಂತ್ ಸಿ ಚೋಪ್ಡೇಕರ್ ಇವರು ಸನ್ನಿವೇಶ, ವ್ಯಾಖ್ಯಾನ ಮತ್ತು ಮೌಲ್ಯಮಾಪನವನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು ಈ ಬಗ್ಗೆ ವಿಷಯ ಮಂಡನೆ ಮಾಡಲಿರುವರು. ಸೇಂಟ್ ಝೇವಿಯರ್ಸ್ ಕಾಲೇಜ್ ಮಾಪ್ಸಾ ಹಿಂದಿ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ರವಿತಾ ಪಿ. ಗುರವ್ ಅವರು ವಿಮರ್ಶಾತ್ಮಕ ಪ್ರಶಂಸೆ ಮತ್ತು ಓದುಗರ ಪ್ರತಿಕ್ರಿಯೆ ಬಗ್ಗೆ ವಿಚಾರ ಮಂಡನೆ ಮಾಡಲಿರುವರು. ಮಧ್ಯಾಹ್ನ 2:30ರಿಂದ 4 ಗಂಟೆವರೆಗೆ ಕವಿತಾ ಟ್ರಸ್ಟ್ ವತಿಯಿಂದ ಖ್ಯಾತ ಕೊಂಕಣಿ ಕವಿ, ಕೊಚ್ಚಿಯ ಕೊಂಕಣಿ ಕವಿ ಶ್ರೀ ಪಿ.ಜಿ. ಕಾಮತ್ ಅವರ ಜನ್ಮಶತಮಾನೋತ್ಸವ ಸ್ಮರಣಾರ್ಥ ಕಾವ್ಯಾತ್ಮಕ ಜೀವನದ ಒಂದು ಕವಿ ಪರಿಚಯ ಕಾರ್ಯಕ್ರಮವು ಜರುಗಲಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕವಿತಾ ಟ್ರಸ್ಟ್ನ ಕಾರ್ಯದರ್ಶಿ ಆಂಡ್ರ್ಯೂ ಎಲ್ ಡಿಪುನ ವಹಿಸಲಿರುವರು. ಕವಿತಾ ಟ್ರಸ್ಟ್ ಅಧ್ಯಕ್ಷ ಮೆಲ್ವಿನ್ ರಾಡ್ರಿಗಸ್ ಮುಂದಾಳತ್ವದಲ್ಲಿ ಕಾರ್ಯಕ್ರಮ ಜರುಗಲಿದೆ. ಪಿ.ಜಿ. ಕಾಮತ್ ಫೌಂಡೇಶನ್ನ ಟ್ರಸ್ಟಿ ಆನಂದ್ ಕಾಮತ್ ಗೌರವಾನ್ವಿತ ಅತಿಥಿಗಳಾಗಿ ಭಾಗವಹಿಸಲಿರುವರು. ಈ ಸಂದರ್ಭದಲ್ಲಿ ಪಿ.ಜಿ. ಕಾಮತ್ ಅವರ ಕವಿತೆಯನ್ನು ವಾಚಿಸುವ ಕಾರ್ಯಕ್ರಮದಲ್ಲಿ ಸ್ಮಿತಾ ಶೆಣೈ, ಎಂ.ಆರ್. ಕಾಮತ್, ಡಾಕ್ಟರ್ ವೆಂಕಟೇಶ್ ನಾಯಕ್, ಕುಮಾರಿ ನಿನಿಷಾ ಮೊಂತೆರೋ ಮೊದಲಾದವರು ಮಾಡಲಿರುವರು. ಎಚ್.ಎಂ. ಕರ್ನಾಳ್ ಅವರು ಬೀಜ ಭಾಷಣ ನೀಡಲಿರುವರು. ಸಂಜೆ 4:15ರಿಂದ 4:30ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರದರ್ಶನವಿರುವುದು. ಕುಮಟಾದ ಶ್ರೀ ಲಕ್ಷ್ಮೀ ನರಸಿಂಹ ಕಲಾ ಮಂಡಳಿಯವರು ನರಸಿಂಹ ಅವತಾರವೆಂಬ ನೃತ್ಯ ರೂಪಕ ಪ್ರದರ್ಶಿಸಲಿರುವರು. ಮಂಗಳೂರಿನ ಸಾಧನಾ ಬಳಗ ತಂಡದಿಂದ ಹಾಸ್ಯ ರಸಾಯನ ಎಂಬ ಕಾರ್ಯಕ್ರಮ ಜರುಗಲಿದೆ. ಮಂಗಳೂರಿನ ಅಂಕಿತಾ ಕಾಮತ್ ಅವರ ಪಂಗಡದವರಿಂದ 35 ಬಾಲ ಕಲಾವಿದರನ್ನು ಒಳಗೊಂಡ ವೀರನಾರಿ ಅಹಲ್ಯಾಬಾಯಿ ಹೋಳ್ಕರ್ ಎಂಬ ಕೊಂಕಣಿ ನಾಟಕ ಪ್ರದರ್ಶನಗೊಳ್ಳಲಿದೆ. ದ್ವಿತೀಯ ದಿನದ ಸಮಾರಂಭದಲ್ಲಿ ತಾರೀಕು 18 ಸೋಮವಾರದಂದು